ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೇಂದ್ರದಲ್ಲಿ ಬಿಜೆಪಿ, ಪ್ರಧಾನಿ ಯಾರು ಅಂದರೆ ನರೇಂದ್ರ ಮೋದಿ ಅಂತ ಒಂದಷ್ಟು ಜನ, ಸಾಕು ಬದಲಾವಣೆ ಮಾಡಿರಿ ಬೇಡ ಅಂತ ಒಂದಷ್ಟು ಜನ. ಇವುಗಳ ನಡುವೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 2019ರಲ್ಲಿ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಬಿಜೆಪಿ ಅಪ್ಪರ್ ಹ್ಯಾಂಡ್ ಲೋಕಸಭೆ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೆಲ್ಲ ಕಡೆ ಕೂಡ. ಆದರೆ ಅದನ್ನು ಬದಲಿಸುವಂತಹ ಲೆಕ್ಕಾಚಾರದ ನಾಯಕರು ವಿಪಕ್ಷದಲ್ಲಿ ಇದ್ದಾರಾ ಅನ್ನೋ ಅನುಮಾನ. ನರೇಂದ್ರ ಮೋದಿ ಅವರು ಹೆಚ್ಚು ಸ್ಟ್ರಾಂಗ್ ಅನ್ನೋದಕ್ಕಿಂತ ಮಿಗಿಲಾಗಿ ಆಪೋಸಿಷನ್ ಫುಲ್ಲು ವೀಕ್, ಇದು ನಡೀತಿರುವಂಥ ಚರ್ಚೆ. ಆದರೆ ಬಿ ಜೆ ಪಿ ಅಪ್ಪರ್ ಹ್ಯಾಂಡಲ್ ಇದ್ದರೂ ಕೂಡ ಅಥವಾ ಇದ್ದೇವೆ ಅಂತ ಅಂದುಕೊಂಡಿದ್ದರೂ ಕೂಡ 2019ರ ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿಯಲ್ಲಿ ಕೂಡ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿವೆ. ಬೀದರಲ್ಲಿ ಸಾಕಷ್ಟು ಗೊಂದಲ ಇದೆ. ಇದೀಗ ತುಮಕೂರು ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಲೆಕ್ಕಾಚಾರಗಳು. GS ಬಸವರಾಜ್ ಅವರು ಹಾಲಿ ಸಂಸದರು, ಆದರೆ ಅವರು ಹೊರತಾಗಿ, ಯಾಕೆಂದ್ರೆ ಇದೀಗ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಅವ್ರ ಚುನಾವಣೆಯಿಂದ ಹಿಂದೆ ಸರಿತಿರೋದ್ರಿಂದ. GS ಬಸವರಾಜ್ ಅವರ ಸ್ಥಾನದಲ್ಲಿ ವಿ ಸೋಮಣ್ಣ ಅವರೋ ಅಥವಾ GS ಬಸವರಾಜ್ ಅವರ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸಂಸದರಾಗಿ ಅಲ್ಲ, ಚುನಾವಣೆ ಆದ್ಮೇಲೆ ಲೆಕ್ಕಾಚಾರ, ಮಾಜಿ ಸಚಿವ JC ಮಾಧುಸ್ವಾಮಿ ಅವರು, ಇದು ನಡೀತಿರುವಂಥ ಚರ್ಚೆ. ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ತೀನಿ, ನಾನು ಚುನಾವಣೆಯಲ್ಲಿ ನಿಂತ್ಕೋತೀನಿ, ಹೈಕಮಾಂಡ್ ಹೇಳಿದ್ರೆ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಸೋಮಣ್ಣ ಇಲ್ಲೂ ಘಂಟಾಘೋಷವಾಗಿ ಎಲ್ಲೂ ಹೇಳಿಲ್ಲ. ಸೋಮಣ್ಣ ಅವ್ರು ಡೆಲ್ಲಿಗೆ ಹೋಗ್ಬಿಟ್ಟು ತಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಹೈಕಮಾಂಡ್ ಮುಂದೆ ಹೇಳ್ಕೊಂಡು ಡೆಲ್ಲಿಲಿ ಮಾತಾಡಿದ್ದೇನೆಂದ್ರೆ, ರಾಜ್ಯಸಭೆ ಕೇಳಿದ್ದೀನಿ, ಆದರೆ ಯಾವ್ದಾದ್ರು ಟಫ್ ಇರೋ 3 ಕ್ಷೇತ್ರಗಳನ್ನ ಹೇಳಿದ್ರೆ ನಾನು ಗೆಲ್ಸ್ಕೊಬತ್ತೀನಿ, ನಾನು BJP ಪರವಾಗಿ ನಿಂತ್ಕೋತೀನಿ, ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಪ್ರಧಾನಿ ಮಾಡ್ತೀನಿ ಅಂತ. ಇಲ್ಲಿ ನೋಡೋರೆ ತುಮಕೂರಿಗೆ ಬಂದ್ಬಿಟ್ಟು ತುಮಕೂರಲ್ಲಿ ನಡೆಯೋ ಮದುವೆ ಮುಂಜಿ ಕಾರ್ಯ ಏನಿದಾವೆ, ಒಳ್ಳೇದು ಕೆಟ್ಟದು ಎಲ್ಲ ಕಡೆ ಸೋಮಣ್ಣ ಫುಲ್ಲು ಓಡಾಡ್ತಾವ್ರೆ. ಹೈಕಮಾಂಡ್ ಹೇಳಿದ್ರೆ ತುಮಕೂರಲ್ಲಿ ನಾನು ಸ್ಪರ್ಧಿಸ್ತೀನಿ ಅಂತ ಅವ್ರೆ. ಸ್ಥಳೀಯ ನಾಯಕರು ಏನು ಮಾಡಬೇಕು? ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟರೆ JC ಮಾಧುಸ್ವಾಮಿ ಅವರ ತೀವ್ರ ವಿರೋಧ. ರಾಜಕೀಯವಾಗಿ ಯಡಿಯೂರಪ್ಪನವರ ಅತ್ಯಾಪ್ತರಲ್ಲಿ, ಶಿಷ್ಯ ವೃಂದದಲ್ಲಿ ಮಾಧುಸ್ವಾಮಿ ಅವರು ಇದ್ದೇ ಇರ್ತಾರೆ. ಸೋಮಣ್ಣ ಅವ್ರಿಗೂ ಯಡಿಯೂರಪ್ಪ ಅವ್ರಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ, ವಿಜಯೇಂದ್ರ ಅವ್ರಿಗೂ ಸೋಮಣ್ಣ ಅವ್ರಿಗೂ ಒಂಚೂರು ಅಷ್ಟಕ್ಕಷ್ಟೇ. ಹೀಗಾಗಿ JC ಮಾಧುಸ್ವಾಮಿ, ನೀವು ಅವ್ರಿಗೆ ಟಿಕೆಟ್ ಕೊಡಂಗಿದ್ರೆ ನನಗೆ ಕೊಡಿ, ನಾನೇ ಗೆದ್ಬಿಟ್ಟು ರಿಸಲ್ಟ್ ಮಾಡ್ತೀನಿ. ಹೊರಗಿನವರು ಯಾರು ತುಮಕೂರಿಗೆ ಬಂದು ರಿಸಲ್ಟ್ ಅನ್ನ ಮಾಡೋಕೆ ಸಾಧ್ಯವಿಲ್ಲ. ಹೊರಗಿನವರು ಯಾರು ಬಂದು ತುಮಕೂರಿನಲ್ಲಿ ಗೆಲುವನ್ನ ದಾಖಲಿಸೋಕೆ ಸಾಧ್ಯ ಇಲ್ಲ ಅನ್ನೋ ಬಹಿರಂಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು JC ಮಾಧುಸ್ವಾಮಿ ಅವರು. ಆಬ್ವಿಯಸ್ಲಿ ವಿ ಸೋಮಣ್ಣ ಅವರ ವಿರುದ್ಧ. ಹೀಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ BJP ಟಿಕೆಟು ಅಂತ ಕಳೆದ ಒಂದು 4 ಚುನಾವಣೆ ನೋಡ್ರು. 99ರಲ್ಲಿ GS ಬಸವರಾಜ್ ಅವರು ಅವರೇ ರಿಸಲ್ಟ್ ಮಾಡ್ಕೊಂಡ್ರು ಕಾಂಗ್ರೆಸ್ ಇಂದ. 2004ರಲ್ಲಿ S ಮಲ್ಲಿಕಾರ್ಜುನ್ ಅವ್ರು ಗೆದ್ರು. ನಂತರ 2009ರಲ್ಲಿ GS ಬಸವರಾಜ್ ಅವರು BJP ಇಂದ, 2004 ಮತ್ತು 2014ರಲ್ಲಿ ಮುದ್ದಾನಮೇಗೌಡರು ಕಾಂಗ್ರೆಸ್ನಿಂದ. ಇದೀಗ ಪ್ರೆಸೆಂಟ್ ಮತ್ತೆ GS ಬಸವರಾಜ್ ಅವರು ಹಾಲಿ ಸಂಸದರಾಗವ್ರೆ, ಅವ್ರು ನಿಂತ್ಕೊಳ್ಳಲ್ಲ. ಈ ಎಲ್ಲ ಲೆಕ್ಕಾಚಾರದ ನಡುವೆ ಯಡಿಯೂರಪ್ಪನವರ ಅತ್ಯಾಪ್ತ JC ಮಾಧುಸ್ವಾಮಿ ಅವರಿಗೋ ಅಥವಾ ದೇವೇಗೌಡರ ಮೂಲಕ, ಒಂಥರ ದೇವೇಗೌಡರ ಹೈಕಮಾಂಡ್ ಇದ್ದಂಗೆ, ಈಗ ದೇವೇಗೌಡರ ಮಾತನ್ನ ಯಾರು ತಳ್ಳಾಕಕ್ಕಾಗಲ್ಲ. ಪ್ರಧಾನಿ ಮೋದಿ ಅವರು ಕೂಡ ದೇವೇಗೌಡರ ಮಾತನ್ನ ಗೌರವಿಸುತ್ತಾರೆ. ಹೀಗಾಗಿ ಸೋಮಣ್ಣ ಅವ್ರ ಮೇಲಿಂದ ಮೇಲೆ ಹೋಗ್ಬಿಟ್ಟು ದೇವೇಗೌಡರನ್ನ ಭೇಟಿ ಆಯ್ತಾವ್ರೆ. ಹೀಗಾಗಿ ದೇವೇಗೌಡರ ಮೂಲಕ ಸೋಮಣ್ಣ, ಯಡಿಯೂರಪ್ಪನವರ ಮೂಲಕ JC ಮಾಧುಸ್ವಾಮಿ ಅವರು ಸಾಕಷ್ಟು ಲಾಭ ನಡೆಸ್ತಾ ಇದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರ ನೀವು ಹೇಳಬೇಕು, ನಿಮ್ಮ ಸಂಸದರು ಯಾರಾಗಬೇಕು ಅಂತ. ಧನ್ಯವಾದಗಳು.